ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಶ್ರೀ ಬನ್ನಾರಾಯಣ ಮಹಾಲಕ್ಷ್ಮೀ ದೇವಿ ನಮಸ್ತುತೆ. ಅರಿವಿಗೆ ಶರಣದೆ, ಗುರುಗೂ ಶರಣದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸು. ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ, ಅಭಿಮಾನಿ ದೇವರಿಗೆ ಗೊತ್ತು. ನಮಸ್ಕಾರ ಎಲ್ಲರಿಗೂ. ಕಟಕ ರಾಶಿಗೆ ಈ ವಾರ ಬಂಪರ್ ಬೆಳೆ. ಬಂಪರ್ ಅಂದರೆ ಬಂಪರ್. ನಿಮಗಿದೆ ಯೋಗ. ಈ ಯೋಗಕ್ಕೆ ಒಂದೇ ಒಂದು ಯೋಗ, ನಿಮ್ಮ ಲೈಫಲ್ಲಿ ಈ ವಾರ ಡೈಮಂಡ್ ಹಾಕಿ, ಮುತ್ತಾಕಿ, ಪಚ್ಚೆ ಹಾಕಿ ಲಕ 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 ಅಂತ ಯೋಗ ಬರುತ್ತೆ. ಅದೇ ಥರ ಅವಳವನ್ನು ಹಾಕಿ, ಅವಳನ್ನು ಕೂಡ ನಿಮಗೆ ತುಂಬ ರಾಜಯೋಗವನ್ನು ಕೊಡುತ್ತೆ. ಅವಳನ್ನು ಕೂಡ ಮುಟ್ಟಿದ್ದೆಲ್ಲ ಚಿನ್ನ ಅಂತ ಇದೆ. ಶನಿಗ್ರಹ ನಿಮಗೆ ಮೀನ ರಾಶಿಯಲ್ಲಿದ್ದಾನೆ, ನಿಮ್ಮ ರಾಶಿಗೆ 11ನೇ ಮನೆ ನೋಡ್ತಾ ಇದ್ದಾನೆ. ನಿಮಗೆ ವಿಪರೀತ ರಾಜಯೋಗವನ್ನು ಕೊಡ್ತಾನೆ. ಕಟಕ ರಾಶಿಯವರಿಗೆ ಗಂಡನಿಗೆ ಹೆಂಡತಿ ಕೆಲಸ ಸಿಗುತ್ತೆ, ಹೆಂಡತಿ ಗಂಡ ಸಿಗುತ್ತೆ. ಯಾಕಂದರೆ ಸಪ್ತಮಾಧಿಪತಿ 9ನೇ ಮನೆ, 9ನೇ ಮನೆ ಅಧಿಪತಿ 11ನೇ ಮನೆ ನೋಡ್ತಾ ಇದ್ದಾನೆ. ಗುರು 12ನೇ ಮನೆಯಿದ್ದಾನೆ. ಯೋಗ ಅಂದರೆ ಯೋಗ. ಯಾಕಂದರೆ 2ನೇ ಮನೆ ಅಧಿಪತಿ 12ನೇ ಮನೆಯಲ್ಲಿರೋದ್ರಿಂದ 6ನೇ ಅಧಿಪತಿ 12ಕ್ಕೆ ಹೋಗಿರೋದ್ರಿಂದ ನಿಮಗೆ ಅಪಾರವಾದ ಕೀರ್ತಿ, ಸಕಲ ಸಂಪತ್ತು, ಐಶ್ವರ್ಯನ ಕೊಡ್ತಾನೆ. 12ನೇ ಮನೆಯಲ್ಲಿ ಗುರು ಇರೋದ್ರಿಂದ ವಿಪರೀತ ರಾಜಯೋಗವನ್ನು ಕೊಡ್ತಾನೆ. 2ನೇ ಮನೆಯಲ್ಲಿ ಶುಕ್ರ ಗ್ರಹ ಭಯಂಕರವಾದ ಯೋಗ ಕೊಡ್ತಾನೆ. ಈ ವಾರ ನಿಮಗೆ ಕಟಕ ರಾಶಿಯವರಿಗೆಲ್ಲ ಇಡೀ ಪ್ರಪಂಚದಲ್ಲಿ ಕುಜ ಮತ್ತು ಸೂರ್ಯ ಬುಧ ಗ್ರಹ 3 ಗ್ರಹನೂ ಚೇಂಜ್ ಆಗೋದ್ರಿಂದ ಕಟಕ ರಾಶಿಗೆ ಸಖತ್ ಬೆಳೆ ಅಂದರೆ ಬೆಳೆ. 2ನೇ ಮನೆಯಲ್ಲಿ ಕೇತು ಗ್ರಹ ಇದ್ದಾನೆ. ನಿಮ್ಮ ಲೈಫಲ್ಲಿ ಒಂದು ವಿಶೇಷವಾಗಿ ಒಂದು ಪರಿಹಾರವನ್ನು ನೀವು ಮಾಡ್ಕೋಬೇಕಾದ್ರೆ ಒಂದು ಏನಪ್ಪ ಅಂದರೆ, ನೀವು ಗಣಪತಿ ಟೆಂಪಲಲ್ಲಿ ಗಣಪತಿಗೆ ಏನಾದ್ರು ವಿಶೇಷವಾಗಿ ನಿಮ್ಮ ಲೈಫಲ್ಲಿ ಭಾನುವಾರ ದಿವಸ ನೀವು ದಯವಿಟ್ಟು ಗಣಪತಿ ಟೆಂಪಲ್ನ ಅರ್ಚನೆ ಮಾಡಿ. ಮತ್ತು ಗಣಪತಿ ಟೆಂಪಲ್ಗೆ ಹೋಗೋರೆಲ್ಲ ಯಾವುದೋ ಟೈಮಲ್ಲಿ ಹೋಗಬೇಡಿ. ಯಮಗಂಟ ಕಾಲದಲ್ಲಿ, ಪ್ರತಿ ಯಮಗಂಟ ಕಾಲದಲ್ಲಿ ಗಣಪತಿಗೆ ಹೋಗಿ ಬಿಳೆ ಎಕ್ಕದ ಹೂವನ್ನು ಕೊಟ್ಟು, ಗರಿಕೆಯನ್ನು ಕೊಟ್ಟು ಪೂಜೆ ಮಾಡಿ. ನಿಮಗೆ ಬರುವಂಥ ಯೋಗಗಳು ಎಲ್ಲವೂ ಕೂಡ ಪಕ್ಕಾ ಕ್ಲಿಯರ್ ಆಗುತ್ತೆ. ಯಮಗಂಟ ಕಾಲದಲ್ಲಿ ಮಾತ್ರ ಗಣಪತಿ ಟೆಂಪಲ್ನ ದರ್ಶನ ಮಾಡಿ. ಮತ್ತು ನೀವು ಕೇತು ಟೆಂಪಲ್, ಕೀಳೆಪಿಳಂಬೂರು ಟೆಂಪಲ್ ಆದರೆ ಒಂದು ಸರಿ ಪಿಳ್ಳೇರ್ಪೇಟೆ ಗಣಪತಿ ದರ್ಶನ ಮಾಡಿ. ಲಕ 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 ಅದೃಷ್ಟ ಬರುತ್ತೆ. ಪಿಳ್ಳೇರ್ಪೇಟೆ ಗಣಪತಿನ ಕಟಕ ರಾಶಿಯರು ನೋಡಲೇಬೇಕು. 2ನೇ ಮೇಲೆ ಶುಕ್ರ ಗ್ರಹ ಇದೆ. ಕಂಜನೂರು ಶುಕ್ರ ಗ್ರಹನ ನೀವು ನೋಡಲೇಬೇಕು. ಯಾಕಂದರೆ 11ನೇ ಅಧಿಪತಿ ಆಗಿರುವಂಥ, 4ನೇ ಮನೆ ಅಧಿಪತಿ ಆಗಿರುವಂಥ ತುಲಾರಾಶಿ, ವೃಷಭ ರಾಶಿ ಅಧಿಪತಿ 2ನೇ ಭಾವದಲ್ಲಿರೋದ್ರಿಂದ ನೀವು ಶುಕ್ರನ್ ಟೆಂಪಲ್ ಅಂದರೆ ಶುಕ್ರ ಗ್ರಹದ ಟೆಂಪಲ್, ಕಂಜನೂರು ಶುಕ್ರನ್ ಮೂಲ ಕ್ಷೇತ್ರ ಶ್ರೀರಂಗಂ ತಿರುಚಿಲಿರುವಂಥ ದರ್ಶನ ಮಾಡಿದರೆ ನಿಮಗೆ ಜೀವನ ಪಾವನ ಆಗುತ್ತೆ 100%. ಕಟ್ಟ ಮನೆಯಲ್ಲಿ ನೀವು ಏನಾದ್ರು ಮೀನನ್ನು ಸಾಕಿದರೆ ನಿಮಗೆ ಎಂಥ ಯೋಗ ಬರುತ್ತೆ ಗೊತ್ತಾ? ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಬುಧ 3ನೇ ಮಲಿದ್ದಾನೆ, ಕುಜ 4ನೇ ಮಲಿದ್ದಾನೆ. ಕಟಕ ರಾಶಿಯವರಿಗೆ ಯಾವುದಾದ್ರು ಜಮೀನು ವಿಚಾರದಲ್ಲಿ ನಿಮಗೆ ಬಗೆಹರಿದಿದೆ, ಯಾವುದೇ ಒಂದು ಪ್ರಾಬ್ಲಮ್ ಇದ್ರೂ ಕೂಡ ಬಗೆಹರಿದಿದೆ. 4ನೇ ಮೇಲೆ ಕುಜಗ್ರಹ ಇದ್ದರೆ ನಿಮ್ಮ ತಾಯಿ ಒಡವೆ ಸಿಗುತ್ತೆ, 100% ತಾಯಿ ಮನೆ ಪ್ರಾಪರ್ಟಿ ಸಿಗುತ್ತೆ. ತಾಯಿ ನೆನಪು ಬರ್ತಾರೆ. ಯಾವುದೂ ಇಲ್ಲ, ನಮ್ಮ ತಾಯಿನೇ ಇಲ್ಲ, ನನಗೆ ಎಲ್ಲಿಂದ ಬರೋದು? ತಾಯಿ ಕನ್ಸಲ್ಲಿ ಕೂಡ ಬಂದು ನಿಮಗೆ ಆಶೀರ್ವಾದ ಮಾಡ್ತಾರೆ. ನಿಮ್ಮ ಅಮ್ಮನಿಗೆ ಈ ವಾರ ಪೂರ್ತಿ ನೀವು ನಮಸ್ಕಾರ ಮಾಡಿ. ದಯವಿಟ್ಟು ಆಚೆ ಹೋಗ್ಬೇಕಾದ್ರೆ ನಿಮ್ಮ ಅಮ್ಮನಿಗೆ ಫಸ್ಟ್ ನಮಸ್ಕಾರ ಮಾಡಿ, ಭಾಳ ಒಳ್ಳೆಯ ಫಲ ಸಿಗುತ್ತೆ. ನಿಮ್ಮ ತಂದೆ ತಾತಂದರಿಗೆ ದಯವಿಟ್ಟು ನಮಸ್ಕಾರ ಮಾಡಿ. ಫಸ್ಟ್ ದೇವ್ರನ್ನ ಕೈ ಮುಗಿಯೋದಕ್ಕಿಂತ ಮುಂಚೆ ನಮ್ಮ ತಾತನ ಹೆಸರು ಹೇಳ್ಕೊಳ್ಳಿ, ನಿಮ್ಮ ಅಮ್ಮನ ಹೆಸರು ಹೇಳಿ, ಅಜ್ಜಿ ಹೆಸರು ಹೇಳಿ ನಮಸ್ಕಾರ ಮಾಡಿ. ಈ ವಾರ ಮಾಡಿ ನೋಡ್ರಿ, ಬಂಪರ್ 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 ಬೆಳೆ ಕಟಕ ರಾಶಿಯವರಿಗೆ. ಅಂಥ ಯೋಗನ ಮಿಸ್ ಮಾಡ್ಕೊಬೇಡಿ. ಈ ವಾರ ಫುಲ್ ವಿಡಿಯೋನ ನೋಡಿದಾಗ ನಿಮ್ಗೆ ಸಖತ್ ಪರಿಹಾರ ಕೊಡುತ್ತೆ. ನಿಮ್ಗೆ ಇವರ ರಾಶಿಗೆ ಅದೃಷ್ಟದ ಬಣ್ಣ ಬ್ಲೂ, ಗ್ರೀನ್, ವೈಟ್, ಸಖತ್ ಬ್ಯೂಟಿ ರೆಡ್. ಇಷ್ಟು ಕಲರ್ನ ಯೂಸ್ ಮಾಡಿ ಸಖತ್ ಲಕ್ ಬರುತ್ತೆ. ಈ ವಾರ ನಿಮ್ಗೆ ಯೋಗ ಬರಬೇಕಂದ್ರೆ ಕಾಗೆಗೆ ಅನ್ನ ಹಾಕಲೇಬೇಕ್ರಿ. ನೀವು ಕಾಗೆಗೆ ಅನ್ನ ಹಾಕ್ರಿ, ಸಖತ್ ಯೋಗ ಬರುತ್ತೆ, ಸಖತ್ ಯೋಗ ಬರುತ್ತೆ. ನೀವೇನಾರು ಈ ವಾರ ಡೈಮಂಡು ಮುತ್ತನ್ನು ಹಾಕ್ಬಿಟ್ರೆ ಅದೃಷ್ಟ ನಿಮ್ಮದು, ಯೋಗ ನಿಮ್ಮದು, ಅದೃಷ್ಟವಾದ ಯೋಗವನ್ನು ಕೊಡುತ್ತೆ. ಆದರೆ ನಿಮ್ಮ ಮನೆಯಲ್ಲಿ ಈ ವಾರ ಖಂಡಿತ ಕೂಡ ನೀವು ನಿಮ್ಮನೆಯ ದೇವ್ರ ಪೂಜೆಯನ್ನು ನೀವೇ ತೊಳೆದು ಪೂಜೆ ಮಾಡಬೇಕು. ಇಲ್ಲ ಒಂದು ಹಾಲಾರು ಕೂಡ ನೀವು ಕಸ ಗುಡಿಸಿದ್ರೆ ನಿಮಗೆ ದರಿದ್ರ ಹೋಗುತ್ತೆ. ನಿಮ್ಮ ಮನೆ ಕಸ ಗುಡಿಸಿ ಕೋಟಿಗಿದ್ರು ಕೂಡ ನಿಮ್ಮ ಪ್ರಾಬ್ಲಮಿಂದ ಆಚೆ ಬರ್ತೀರ. ಯಾರೆಲ್ಲ ನಿಮ್ಮ ಮಕ್ಕಳಿಗೆ ನೇಮನ್ನು ಇಡಬೇಕು ಅಂತ ಹೇಳಿ ಖಂಡಿತ ಕೂಡ ನೇಮ್ ಇಡೋಕ್ಕೆ ನಮ್ಮ ಸಂಸ್ಥೆಗೆ ಫೋನ್ ಮಾಡಿ. ನಿಮ್ಮ ಮಕ್ಕಳಿಗೆ ನೇಮ್ ಇಡೋಕ್ಕೆ ಅದೇ ಥರ ಸಂಸ್ಥೆ ನಂಬರ್ಗೆ ಫೋನ್ ಇಡೋಕ್ಕೆ ಫೋನ್ ಮಾಡಿ. ನಿಮ್ಮ ಮೊಬೈಲ್ ನಂಬರ್ ಸರಿ ಇದೆಯಾ ಇಲ್ವೋ ಅದನ್ನು ತಗೊಳಕ್ಕೆ ಫೋನ್ ಮಾಡಿ, ನಾವು ಒಳ್ಳೆ ನಂಬರ್ ಕೊಡ್ತೀವಿ. ಗಾಡಿ ನಂಬರ್ ಚೆನ್ನಾಗಿದೆಯಲ್ವೋ ಅದನ್ನು ತಗೊಳಕ್ಕೆ ಫೋನ್ ಮಾಡಿ. ವೆಹಿಕಲ್ ನಂಬರ್ ಸರಿ ಇದೆಯಾ ಇಲ್ವೋ ಚೆಕ್ ಮಾಡೋಕ್ಕೆ ಫೋನ್ ಮಾಡಿ. ಯಾವ ಗಳಿಗೆಯಲ್ಲಿ ತಗೋಬೇಕಂತ ಯೋಗಕ್ಕೆ ಫಾಲೋ ಮಾಡಿ.
ನಿಮ್ಮ ಮಕ್ಕಳು ರಾಜಯೋಗದ ಮಕ್ಕಳು ಹುಟ್ಟಿಲ್ಲ, ನಿಮಗೆ ಬಡತನ ಕಾಡ್ತಿದೆ, ನಿಮ್ಮ ತಾತ ಮುತ್ತಾತ ನಿಮ್ಮ ಅಪ್ಪ ನೀವು ಎಲ್ಲ ಕಷ್ಟದಲ್ಲಿ ಬೀಳ್ತಾ ಇದ್ದೀರಾ. ಎಲ್ಲ ಗ್ರಹಗಳೇ ನಿಮ್ಮನ್ನು ಕಾಪಾಡೋದು ದೇವರು. ಆಮೇಲೆ ಗ್ರಹಗಳಿಂದ ನಿಮಗೆ ಯೋಗ ಬರಬೇಕಂದ್ರೆ ಹುಟ್ಟಬೇಕಾದ್ರೆ ಮಕ್ಕಳಿಗೆ ಬುಧಗ್ರಹ ಎಲ್ಲಿರಬೇಕು, ಗುರುಗ್ರಹ ಎಲ್ಲಿರಬೇಕು, ಶನಿಗ್ರಹ ಎಲ್ಲಿರಬೇಕು, ರಾಹು ಕೇತು ಎಲ್ಲಿರಬೇಕು, ಕುಜಗ್ರಹನ ಎಲ್ಲಿರಬೇಕು, ಸೂರ್ಯ ಎಲ್ಲಿರಬೇಕು, ಇವರೆಲ್ಲರೂ ಕೂಡ 9 ಗ್ರಹಗಳು ಕೂಡ ಇರೋ ಜಾಗದಲ್ಲಿದ್ದರೆ ರಾಜಯೋಗವನ್ನು ಕೊಡ್ತಾರೆ. ಯಾವ ರಾಜಯೋಗದಲ್ಲಿ ಮಗು ಹುಟ್ಟಿರೋ ರಾಜಯೋಗ ಬರುತ್ತೆ, ಅಂಥ ರಾಜಯೋಗದ ಮುಹೂರ್ತ ಬೇಕಂದರೆ ಆರ್ಯವರ್ಧನ ಸಂಸ್ಥೆಗೆ, ಆರ್ಯವರ್ಧನ ಆಫೀಸಿಗೆ ನೀವು ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ. ನೀವು ಯಾವುದೇ ಊರಲ್ಲಿರಲಿ, ನಿಮಗೆ ವಾಟ್ಸಪ್ಪಲ್ಲಿ ಇಂಥ ಟೈಮಲ್ಲಿ ಮಗು ಹುಟ್ರೆ ಇಂಥ ರಾಜಯೋಗ ಬರುತ್ತೆ. ನಿಮ್ಮ ಮನೆಗೆ ರಾಜಯೋಗ ಜಾತಕವನ್ನು, ಈ ದೇಶದ ಪ್ರೈಮ್ ಮಿನಿಸ್ಟರ್ ಜಾತಕ ಬೇಕಾ, ಈ ದೇಶದಲ್ಲಿ IAS ಆಫೀಸರ್ IPS ಆಫೀಸರ್ ಒಂದು ದೊಡ್ಡ ಕಂಪ್ನಿ ಓನರ್ ಆಗಬೇಕಾ, ಅಂಥ ಟೈಮಲ್ಲಿ ಅಂಥ ಗ್ರಹಗಳು ಏನೆಲ್ಲ ಫಲ ಕೊಡ್ತೇವೆ ಅಂಥ ಟೈಮಿನ ಮುಹೂರ್ತನ ನಮ್ಮಲ್ಲಿ ಸಿಗೋದ್ರಿಂದ ನೀವು ಫೋನ್ ಮಾಡಿ ಆ ಮುಹೂರ್ತದ ಟೈಮನ್ನು ಟಕ್ ಅಂತ ಕೊಡ್ತೀನಿ. ಖಂಡಿತ ಕೂಡ ಆ ಟೈಮಲ್ಲಿ ಮಗು ಹುಟ್ಟಿದ್ರೆ ರಾಜಯೋಗ ಬರುತ್ತೆ. ಯಾವ ಗಳಿಗೆಯಲ್ಲಿ ಹೊಸ ಮನೆಗೆ ಹೋದರೆ ಯೋಗ ಬರುತ್ತೆ. ಎಲ್ಲ ಮುಹೂರ್ತನೂ ಕೂಡ ನಮ್ಮಲ್ಲಿ ಸಿಗುತ್ತೆ. ನೀವು ಒಂದೇ ಕೆಲಸ ಮಾಡಬೇಕಾದ್ರೆ ಕರೆ ಮಾಡಿ, ನಮ್ಮ ಜೊತೆ ಮಾತನಾಡಿ, ನಿಮ್ಮ ಕಷ್ಟವನ್ನು ಹೋಗಲಾಡಿಸಿ. ನಾನು ಸದಾ ನಿಮ್ಮ ಜೊತೆ ಇರ್ತೀನಿ. ಇಷ್ಟ ತನಕ ನನ್ನ ಕಾರ್ಯಕ್ರಮ ನೋಡಿದ್ರೆ ನನ್ನ ಬ್ರಹ್ಮ ನನ್ನ ಭದ್ರಕಾಳಿ 9 ಕೂಡ ಅಷ್ಟೈಶ್ವರ್ಯ ಕೊಡಲಿ ಅಂತೇಳಿ ಕೈ ಮುಗಿತೀನಿ. ನಮಸ್ಕಾರ.